ದಕ್ಷ ಅಧಿಕಾರಿಗಳಿಂದ ಶಾಂತವಾಗಿದ್ದ ಜಿಲ್ಲೆಯಲ್ಲಿ ಮತ್ತೆ ಅಪರಾಧ ಕೃತ್ಯಗಳು ನಡೀತಾ ಇದ್ದು, ಇವೆಲ್ಲದರ ಹಿಂದೆ ಕಾಣದ ಕೈಗಳ ಕೈವಾಡ ಇರುವ ಶಂಕೆ ಇದೆ. ಬಂಟ್ವಾಳದ ಲಾವಣ್ಯ ಪ್ರಕರಣದಿಂದ ಕಾನೂನಿನ ತಿದ್ದುಪಡಿಯಾಗಬೇಕಿದೆ. ವಿದೇಶದಲ್ಲಿ ಮರಳಿನಲ್ಲಿ ಹೂತು ಕೊಡುವಂತಹ ಶಿಕ್ಷೆ ಇಲ್ಲಿಯೂ ಜಾರಿಯಾಗಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನಗರ ವಿಭಾಗದ ಅಧ್ಯಕ್ಷರಾದ ಎಸ್ ಅಪ್ಪಿಯವರು ಆಗ್ರಹಿಸಿದ್ದಾರೆ. ಕಳೆದ 3 ವರ್ಷದ ಹಿಂದೆ ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ಬ ಒಳ್ಳೆಯ ಅಧಿಕಾರಿ ಅನ್ನು ಕೊಟ್ಟಂಥ ಸಮಯದಲ್ಲಿ ಇಲ್ಲಿ ನಡೀತಿರುವಂಥ ಕೋಮು ಗಲಭೆ ಇರಲಿ, ದೌರ್ಜನ್ಯ ಇರಲಿ, ಅದನ್ನೆಲ್ಲವನ್ನು ಕೂಡ ಮಟ್ಟ ಹಾಕಿದರು. ಆದರೆ ಇವಾಗ ಕೂಡ ಅದು ಪುನಃ ಚಿಗುರುಗೊಂಡಿದೆ. ಅದನ್ನು ನಿಲ್ಲಿಸಬೇಕಾಗಿರೋದು ಪೊಲೀಸ್ ಇಲಾಖೆ ಮತ್ತು ಅಧಿಕಾರಿಗಳ ಕೆಲಸ. ಸರ್ಕಾರ 3 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿತು, ಒಳ್ಳೆ ಅಧಿಕಾರಿಯನ್ನು ಕೊಟ್ಟರು. ಈಗ ಯಾಕೆ ಹೀಗೆ ಆಗಿದೆ? ಇದಕ್ಕೆ ಕಾರಣರು ಯಾರು? ಕಾರಣದ ಕೈಗಳು ಯಾವುದು? ಅದು ಆಗಬಾರ್ದು. ತಂದೆ ತಾಯಿಯರು ಸಾಲ ಸೋಲ ಮಾಡಿ ದುಡ್ದು ಅವರನ್ನು ಒಂದು ವಿದ್ಯಾಭ್ಯಾಸ ಕೊಟ್ಟು ಮುಂದೆ ನನಗೆ ಆಧಾರ ಆಗ್ತಾರಂತ ಮನೆ ಮಕ್ಕಳನ್ನು ಶಾಲೆಗೆ ಕಳಿಸಿ ಉದ್ಯೋಗವನ್ನು ಮಾಡಲಿ ಅಂತ ಹೇಳಿ ತಂದೆ ತಾಯಿಯರು ಇದು ಮಾಡ್ತಾರೆ. ಆದರೆ ಇವತ್ತು ಈ ಥರದ ಪರಿಸ್ಥಿತಿ ಆಯಿತು. ಕಾನೂನು, ನಮ್ಮ ದೇಶದ ಕಾನೂನು ಅಷ್ಟೊಂದು ಒಳ್ಳೆಯದಿಲ್ಲ. ಯಾಕಂತ ಹೇಳಿದ್ರೆ ಹೊರ ದೇಶದಲ್ಲಿ ಯಾರು ಅತ್ಯಾಚಾರ ಮಾಡ್ತಾರೆ ಅವರನ್ನು ಆವಾಗಲೇ ಅರ್ಧ ಅವನ ಕುತ್ತಿಗೆಯನ್ನು ಹೊಯ್ಗೆಯಲ್ಲಿ ಮುಳುಗಿಸಿ ಕಲ್ಲಲ್ಲಿ ಹೊಡೆದು ಮಾಡುವಂಥ ವ್ಯವಸ್ಥೆ ಅಲ್ಲಿ ಇದೆ. ಆದರೆ ನಮ್ಮ ದೇಶದಲ್ಲಿ ಭಯದ ವಾತಾವರಣವನ್ನು ಹುಟ್ಟು ಹಾಕುವಂಥ ಮತ್ತು ಯಾರು ಕೃತ್ಯಕ್ಕೆ ಮಾಡ್ತಾರೆ ಅವರು ಮುಂದೆ ಅಂತ ಒಂದು ಕೆಲಸವನ್ನು ಮಾಡದ ರೀತಿಯಲ್ಲಿ ಒಂದು ಕಾನೂನು ಜಾರಿಗೆ ತರಬೇಕು, ಕಾನೂನನ್ನು ತಿದ್ದುಪಡಿ ಮಾಡಬೇಕಂತ ನಾವು ಕೇಳಿಕೊಳ್ತಾ ಇದ್ದೇವೆ ಸರ್ಕಾರವನ್ನು. ಇವರು ಕದ್ರಿಯ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಬಂಟ್ವಾಳದ ಲಾವಣ್ಯ ಹತ್ಯೆ ಪ್ರಕರಣದ ಬಳಿಕ ಜಿಲ್ಲೆಯಾದ್ಯಂತ ಮಹಿಳೆಯರು ಹಾಗೂ ಪೋಷಕರಲ್ಲಿ ತೀವ್ರ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಪ್ರಕರಣದ ಆರೋಪಿಗೆ ಯಾವುದೇ ಕಾರಣಕ್ಕೂ ಸುಲಭವಾಗಿ ಜಾಮೀನು ದೊರೆಯಬಾರದು ಹಾಗೂ ಸಾಕ್ಷ್ಯಾಧಾರಗಳ ಕೊರತೆಯನ್ನ ನೆಪವನ್ನಾಗಿ ಮಾಡಿಕೊಂಡು ಆರೋಪಿಯನ್ನ ಬಿಡುಗಡೆ ಮಾಡಬಾರದು. ಪುರುಷ ಪ್ರಧಾನ ಸಮಾಜದಲ್ಲಿ ಯುವಕರು ಮಹಿಳೆಯರಿಗೆ ಭಯದ ವಾತಾವರಣ ನಿರ್ಮಿಸುವುದು ಅತ್ಯಂತ ಖಂಡನೀಯ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪೋಷಕರು ತಮ್ಮ ಪುತ್ರಿಯರನ್ನ ಕಾಲೇಜು, ಉದ್ಯೋಗ ಹಾಗೂ ಇತರ ಅಗತ್ಯ ಕಾರ್ಯಗಳಿಗೆ ಕಳುಹಿಸಲು ಹೆದರುತ್ತಿದ್ದಾರೆ. ಮಗಳು ಮನೆಯಿಂದ ಹೊರಗೆ ಹೋದ್ರೆ ಸುರಕ್ಷಿತವಾಗಿ ಮರಳಿ ಬರುತ್ತಾಳೆ ಎಂಬ ಆತಂಕ ಪ್ರತಿಯೊಂದು ಕುಟುಂಬದಲ್ಲೂ ಮನೆ ಮಾಡಿದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಪುರುಷ ಪ್ರಧಾನ ಸಮಾಜದಲ್ಲಿ ಇವತ್ತು ಮಹಿಳೆಯರಿಗೆ ಒಂದು ಭಯದ ವಾತಾವರಣವನ್ನು ಉಂಟು ಮಾಡಿದ್ದಾರೆ. ಇವತ್ತು ಯುವಕರು ದೇಶವನ್ನು ಮುನ್ನಡೆಸಬೇಕಾದಂಥ ಯುವಕರು ಇವತ್ತು ಹತ್ಯೆ ಅಂತ ಒಂದು ಕಾರ್ಯಕ್ಕೆ ಇಳಿದದ್ದು ನಮಗೆ ಮಹಿಳೆಯರಿಗೆಲ್ಲರಿಗೂ ಕೂಡ ಒಂದು ಶೋಷಣೀಯ. ಇದನ್ನು ನಾವು ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಮಹಿಳೆಯರ ಮೇಲೆ ನಡೀತಿರುವಂಥ ನಿರಂತರ ಹಿಂಸಾಚಾರ ಮತ್ತು ದೌರ್ಜನ್ಯವನ್ನು ಕೇವಲ ಅಪರಾಧ ಕೃತ್ಯವಾಗಿ ಮಾತ್ರ ನೋಡದೆ ಮಹಿಳೆಯರನ್ನು ಕೀಳಾಗಿ ಕಾಣುವ ಪುರುಷ ಪ್ರಧಾನ ಸಮಾಜ ಇವತ್ತು ಕೀಳು ಮನೋಭಾವ, ಸಾಮಾಜಿಕ ಅಸಮಾನತೆ ಮತ್ತು ಮಾನವೀಯ ಕೃತ್ಯಗಳಿಂದ ಕುಸಿತದ ಪರಿಣಾಮವನ್ನು ಇವತ್ತು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಈ ಘಟನೆ ಜನರನ್ನು, ಸಮಾಜದ ಜನರನ್ನು ಇವತ್ತು ಬೆಚ್ಚಿ ಬೀಳಿಸುವಂತಾಗಿದೆ. ಮಹಿಳೆಯರೆಲ್ಲರೂ ಕೂಡ ದಿಗ್ಭ್ರಮೆಗೊಂಡಿದ್ದಾರೆ. ಮನೆಯಲ್ಲಿರುವಂಥ ಹೆಣ್ಣು ಮಗಳನ್ನು ಇವತ್ತು ವಿದ್ಯಾಭ್ಯಾಸಕ್ಕಂತ ಕಳಿಸುವಂಥ ಪರಿಸ್ಥಿತಿ ಕೂಡ ಇವತ್ತು ತಂದೆ ತಾಯಿಯವರು ಇವತ್ತು ಭಯದ ವಾತಾವರಣದಲ್ಲಿದ್ದಾರೆ. ಅಂಥ ಸಮಾಜ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು? ಯುವಕರು ಇವತ್ತು ಯಾವ ದಾರಿಯನ್ನು ಹೋಗ್ತಾ ಇದ್ದಾರೆ, ದಾರಿಯಲ್ಲಿ ಅವರ ತಂದೆ ತಾಯಿಯವರಿಗೆ ಅವರು ಏನು ಸಂದೇಶ ಕೊಡ್ತಾ ಇದ್ದಾರೆ?
ಇದು ಪರಿಣಾಮವನ್ನು ಹೇಗೆ ಬೀರ್ತದೆ ಈ ಸಮಾಜದಲ್ಲಿ. ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಂದು ಒಳ್ಳೆ ಸಮಾಜ ಅಂತ ಎಲ್ಲರೂ ಕೂಡ ಗುರುತಿಸಿದರು. ಎಲ್ಲಿ ಹೋದರೂ ಕೂಡ ದಕ್ಷಿಣ ಕನ್ನಡದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಇವಾಗ ಒಳ್ಳೆ ವಾತಾವರಣ ಇದೆ ಅಂತ ಹೇಳಿದಂಥ ಎಲ್ಲರೂ ಕೂಡ ಇವತ್ತೊಂದು ಈ ಮೊನ್ನೆ ನಡೆದಂಥ ಘಟನೆಗೆ ಇವತ್ತೆಲ್ಲರೂ ಕೂಡ ಮಹಿಳೆಯರು, ಮನೆಯ ತಾಯಂದಿರು ಇವತ್ತು ಬೆಚ್ಚಿ ಬೀಳಿಸ್ತಾ ಇದ್ದಾರೆ. ಮಗಳು ಮನೆಯಿಂದ ಹೊರಗೆ ಹೋದರೆ ಸಂಜೆ ಯಾವಾಗ ಬರ್ತಾಳೆ ಅಂತ ಎದೆಗೆ ಕೈ ಇಟ್ಟು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮುಂದಿನ ನಡೆ ಏನು? ಅವನು ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗಬೇಕು, ಕಠಿಣವಾದ ಶಿಕ್ಷೆ ಆಗಬೇಕು. ಅವನಿಗೆ ಯಾವ ಥರದಲ್ಲಿ ಕೂಡ ಬೇಲ್ ಸಿಗುವಂಥ ಪರಿಸ್ಥಿತಿ ಇರಬಾರ್ದು. ಸಾಕ್ಷಿ ಇಲ್ಲ ಅಂತ ಹೇಳಿ ಅವನನ್ನು ಬಿಡುಗಡೆ ಮಾಡಬಾರ್ದು ಅಂತ ನಾವೆಲ್ಲರೂ ಕೂಡ ಮಹಿಳೆಯರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರೆಲ್ಲರೂ ಕೂಡ ನಾವು ಆಗ್ರಹ ಮಾಡ್ತಾ ಇದ್ದೇವೆ ನಾವು ಅವರನ್ನು. ಮೊನ್ನೆ ನಡೆದಂಥ ಬಸ್ ನಿಲ್ದಾಣ BC ರೋಡಲ್ಲಿ, ಅಲ್ಲಿ ಬಹಳ ಭಯದ ವಾತಾವರಣವೇ. ರಾತ್ರಿ ಹೊತ್ತಲ್ಲಿ ಲೈಟ್ ಇಲ್ಲ, ಜನಗಳು ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸಾರಿಗೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಲೈಟ್ ಇಲ್ಲದಿದ್ದರೆ ಅದನ್ನೊಂದು ಲೈಟ್ ಮಾಡಿಸುವಂಥ ಕೆಲಸ ಅಧಿಕಾರಿಗಳ ಕೆಲಸ ಇರಬೇಕು, ಅವರು ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ. ಲೈಟನ್ನು ಒದಗಿಸ್ಬೇಕು. ಮತ್ತು CC ಕ್ಯಾಮರಾ, ಪ್ರತಿಯೊಂದು ಬಸ್ ಸ್ಟ್ಯಾಂಡಲ್ಲಿ ಕೂಡ CC ಕ್ಯಾಮರಾವನ್ನು ಅಳವಡಿಸ್ಬೇಕಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇವತ್ತು ಒಬ್ಬ ಮನುಷ್ಯನನ್ನು, ಯಾರನ್ನಾದರೂ, ಹುಡುಗಾದರೆ ಹುಡುಗಿಯಾದರೂ ಕೊಲ್ಲುವಾಗ ಬರೀ ಮೊಬೈಲಲ್ಲಿ ಫೋಟೋಶೂಟ್ ಮಾಡಿ ವಿಡಿಯೋ ಮಾಡೋದಲ್ಲ, ಅವರನ್ನು ಬಚಾವ್ ಮಾಡುವಂಥ ಕೆಲಸ ನಮ್ಮಿಂದ ಆಗಬೇಕು. ಇವತ್ತು ಸಾರ್ವಜನಿಕರು ಬರೀ ವಿಡಿಯೋವನ್ನೇ ನೋಡಿ, ವಿಡಿಯೋವನ್ನೇ ತೆಗೆದು ಅದನ್ನು ವೈರಲ್ ಮಾಡುವಂಥ ಕೆಲಸ ಇವತ್ತು ಆಗಬಾರ್ದು ಸಮಾಜದಲ್ಲಿ. ಅದನ್ನು ತಡೆಯುವಂಥ ಕೆಲಸ ಇವತ್ತು ಆಗಬೇಕು ಸಾರ್ವಜನಿಕರಿಂದ ಕೂಡ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರುಗಳಾದ ಗೀತಾ ಪ್ರವೀಣ್, ಲೀನಾ ಬೆನಟಿಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲಾ ಜೋಗಿ ವೃಂದ, ಪ್ರಧಾನ ಕಾರ್ಯದರ್ಶಿಯಾದ ಶಾಂತಲಾ ಗಟ್ಟಿ, ಕೊಣಜಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಂಚಲಾಕ್ಷಿ, ರೀಟಾ, ಸ್ವರೂಪ ಶೆಟ್ಟಿ, ಅಸ್ಮತ್ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.